MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಸಹಾಯವನ್ನು ಮರೆತು ಪಾಪಿ ಪಾಕಿಸ್ತಾನಕ್ಕೆ ಸಾಥ್ ಕೊಟ್ಟ ಟರ್ಕಿ ವಿರುದ್ಧ ಭಾರತ ಬಾಯ್ಕಾಟ್ ಸಮರ ಸಾರಿದೆ. ಆಪಲ್ನಿಂದ ಹಿಡಿದು ಮಾರ್ಬಲ್ವರೆಗೂ ವಸ್ತುಗಳಿಗೆ ನಿರ್ಬಂಧ ಹೇರಲಾಗಿದೆ. 24 ರಾಜ್ಯಗಳ ಉದ್ಯಮಿಗಳು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅಜರ್ಬೈಜಾನ್ ದೇಶಕ್ಕೂ ಶಾಕ್ ಕೊಡಲಾಗಿದೆ. ಟರ್ಕಿಗೆ ಎಷ್ಟು ನಷ್ಟ? ಬನ್ನಿ, ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಸಮರ. ಉಂಡ ಮನೆಗೆ ದ್ರೋಹ ಬಗೆದ ಟರ್ಕಿ ವಿರುದ್ಧ ವ್ಯಾಪಾರ ಸಮರ. ಉಗ್ರತ್ವವನ್ನೇ ಹೊಂದಿದ ಪಾಕಿಗೆ ಸಾಥ್ ಕೊಟ್ಟ ಟರ್ಕಿ ವಿರುದ್ಧ ಕಠಿಣ ಕ್ರಮ. ಹೊಡೆತ. ಭಾರತದಿಂದ ಅಂತಿಂತ ಹೊಡೆತ ಅಲ್ಲ, ಮುಟ್ಟಿ ನೋಡಿಕೊಳ್ಬೇಕು ಅಂತಹ ಹೊಡೆತ ಭಾರತ ಕೊಡ್ತಾ ಇದೆ. ಭಾರತದ ಟ್ರೇಡ್ ವಾರ್ನಿಂದ ಟರ್ಕಿ ಅಜರ್ಬೈಜಾನ್ ಪತರಗುಟ್ಟಿ ಹೋಗಿದೆ. ದೇಶದಾದ್ಯಂತ ಬಾಯ್ಕಾಟ್ ಅಭಿಯಾನ ಹೆಚ್ಚಾಗ್ತಾ ಇದೆ. ಆಪಲ್ ಟು ಮಾರ್ಬಲ್, ಟರ್ಕಿಗೆ ಶಾಕ್ ಮೇಲೆ ಶಾಕ್. ಭಾರತದ ಟ್ರೇಡ್ ವಾರ್ಗೆ ಪತರಗುಟ್ಟಿದ ದ್ರೋಹಿ ಟರ್ಕಿ. ಟರ್ಕಿಗೆ $2.84 ಬಿಲಿಯನ್ ನಷ್ಟದ ಸಂಕಷ್ಟ. ಭಾರತದ ವಿರುದ್ಧ ದಾಳಿ ಮಾಡಿದ ಪಾಕಿಸ್ತಾನದ ಜೊತೆ ಕೈಜೋಡಿಸಿರುವ ರಾಷ್ಟ್ರಗಳಿಗೆ ಬ್ಯಾನ್ ಬಿಸಿ ತಡ್ತಾ ಇದೆ. ಪಾಪಿ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನ ಕೊಟ್ಟಿದ್ದಲ್ಲದೆ ಸೇನಾ ನೆರವನ್ನು ಟರ್ಕಿ ನೀಡಿರುವ ಸಂಶಯ ಇದ್ದಿದೆ. ಹೀಗಾಗಿ ಟರ್ಕಿ ಮೇಲೆ ಭಾರತ ಟ್ರೇಡ್ ವಾರ್ ಸಾರಿದೆ. ಈಗಾಗಲೇ ಪ್ರವಾಸೋದ್ಯಮಕ್ಕೂ ಹೊಡೆತ ಕೊಡಲಾಗಿದೆ. ಆಪಲ್ನಿಂದ ಮಾರ್ಬಲ್ಸ್ ವರೆಗೂ ಆಮದು ಬಂದ್ ಮಾಡಲಾಗಿದೆ. ಟರ್ಕಿ ಅಜರ್ಬೈಜಾನ್ ಜೊತೆಗಿನ ವ್ಯಾಪಾರ ಸಂಬಂಧ ಬಂದ್. 24 ರಾಜ್ಯಗಳ ಉದ್ಯಮಿಗಳಿಂದ ಬಾಯ್ಕಾಟ್, ಟರ್ಕಿಗೆ ಬೆಂಬಲ. ಭಾರತದ ವ್ಯಾಪಾರಿಗಳ ಒಕ್ಕೂಟದಿಂದ ಮಹತ್ವದ ನಿರ್ಧಾರ. ಹೌದು, ಭಾರತ ಹಾಗೂ ಪಾಕ್ ನಡುವಿನ ಸಂಘರ್ಷದ ವೇಳೆ ಪಾಕಿಗೆ ಬೆಂಬಲಿಸಿದ್ದ ಟರ್ಕಿ ಹಾಗೂ ಅಜರ್ಬೈಜಾನ್ ದೇಶದ ವಿರುದ್ಧ ಭಾರತೀಯರು ಕೆರಳಿದ್ದಾರೆ. ದೆಹಲಿಯಲ್ಲಿ ಅಖಿಲ ಭಾರತ ವ್ಯಾಪಾರಿ ಒಕ್ಕೂಟದ ಸದಸ್ಯರು ಸಭೆ ನಡೆಸಿದ್ದು ಟರ್ಕಿ ಹಾಗೂ ಅಜರ್ಬೈಜಾನ್ ಜೊತೆಗಿನ ವ್ಯಾಪಾರ ವಹಿವಾಟಿಗೆ ಬಹಿಷ್ಕಾರ ವಿಧಿಸಿದ್ದಾರೆ. ಟರ್ಕಿ ಹಾಗೂ ಅಜರ್ಬೈಜಾನ್ ಜೊತೆಗಿನ ಆಮದು ಹಾಗೂ ರಫ್ತಿಗೆ 24 ರಾಜ್ಯಗಳ ವರ್ತಕರು ಬಾಯ್ಕಾಟ್ ಮಾಡಿದ್ದಾರೆ. ಇದರ ಪರಿಣಾಮ ಟರ್ಕಿಗೆ ಹೆಚ್ಚಾಗಿ ತಟ್ಟಲಿದೆ. ಅಜರ್ಬೈಜಾನ್ ಟ್ರಿಪ್ನಿಂದ ಹಿಂದೆ ಸರಿದ ಭಾರತೀಯರು. ಅಜರ್ಬೈಜಾನ್ನ ರಾಜಧಾನಿ ಬಾಕು ಪ್ರವಾಸಕ್ಕೆ ತೆರಳುತ್ತಾ ಇದ್ದವರೆಲ್ಲ ಹಿಂದೆ ಸರಿತಾ ಇದ್ದಾರೆ. ಪ್ರತಿ ವರ್ಷ 2 ರಿಂದ 3 ಲಕ್ಷ ಭಾರತೀಯರು ಅಜರ್ಬೈಜಾನ್ಗೆ ಪ್ರವಾಸಕ್ಕೆ ಹೋಗ್ತಾ ಇದ್ರು. ಬೆಂಗಳೂರಿನಿಂದ ವಾರಕ್ಕೆ 46 ಫ್ಲೈಟ್ಗಳು ಅಜರ್ಬೈಜಾನ್ಗೆ ಸಂಚಾರ ಮಾಡ್ತವೆ. ಆದ್ರೀಗ ಭಾರತದ ಶತ್ರುವಿನ ಜೊತೆ ನಿಂತ ದೇಶಕ್ಕೆ ನಾವು ತೆರಳಲ್ಲ ಅಂತ ಟ್ರಿಪ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಸಾವಿರಾರು ಜನರು ಅಜರ್ಬೈಜಾನ್ ಪ್ರವಾಸದಿಂದ ಹಿಂದೆ ಸರಿದಿದ್ದಾರೆ. ಬಟ್ ಇದು ಪಹಲ್ಗಾಮ್ ಆದಮೇಲೆ ನಮ್ಮ ಇಂಡಿಯಾ ಎದುರು ಯಾರ್ಯಾರ ಕಂಟ್ರಿ ಹಾಕಿದ್ದಾರೆ, ನಾವು ಇಮ್ಮಿಡಿಯೇಟ್ಲಿ ಒಂದು ರಾಷ್ಟ್ರ ಭಾವನೆಯಿಂದ ಒಂದು ಡಿಸಿಷನ್ ತೊಗೊಂಡಿದ್ದೀವಿ. ದೆನ್ ನಾವು ಏನು 10-15 ಜನಗೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಲ್ಲ, ಆ ಟಾರ್ಗೆಟ್ ಆಗಿರೋದು ಆ ಟ್ರಿಪ್ಪು, ಅದು ನಾವು 100% ಈಗ ಕ್ಯಾನ್ಸಲ್ ಮಾಡಿದ್ದೀವಿ. ಸೊ ವಿ ಆರ್ ಬಾಯ್ಕಾಟಿಂಗ್ ಅಜರ್ಬೈಜಾನ್ ಆಲ್ಸೋ. ಸೆಲೆಬಿ ಕಂಪನಿಯಿಂದ ಕೇಂದ್ರದ ವಿರುದ್ಧವೇ ಕೇಸ್. ಟರ್ಕಿ ಮೂಲದ ಸೆಲೆಬಿ ಕಂಪನಿಗೆ ನೀಡಲಾಗಿದ್ದ ಭದ್ರತಾ ಅನುಮತಿಯನ್ನ ಕೇಂದ್ರ ಸರ್ಕಾರ ರದ್ದುಗೊಳಿಸಿದ್ದು, ಈ ನಿರ್ಧಾರವನ್ನ ಪ್ರಶ್ನಿಸಿ ಕಂಪನಿಯು ದಿಲ್ಲಿ ಹೈಕೋರ್ಟ್ ಮೊರೆ ಹೋಗಿದೆ. ಈಗಾಗಲೇ ದಿಲ್ಲಿ, ಮುಂಬೈ ಮತ್ತು ಅಹಮದಾಬಾದ್ ವಿಮಾನ ನಿಲ್ದಾಣಗಳು ಸೆಲೆಬಿ ಜೊತೆಗಿನ ಒಪ್ಪಂದ ರದ್ದಾಗಿದೆ. ಇದೀಗ ಬೆಂಗಳೂರು ವಿಮಾನ ನಿಲ್ದಾಣವು ಇದೇ ಕ್ರಮ ಕೈಗೊಂಡಿದೆ. ಈ ಮೂಲಕ ಟರ್ಕಿ ಮೂಲದ ಕಂಪನಿಗೆ ಬಿಸಿ ಮುಟ್ಟಿಸಿದೆ. ಷೇರುಗಳು %10 ಭಾರಿ ಕುಸಿತ ಕಂಡಿವೆ. ಸಾವಿರಾರು ಉದ್ಯೋಗಿಗಳು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಇದಿಷ್ಟೇ ಅಲ್ಲ, ಟರ್ಕಿ ಮತ್ತು ಅಜರ್ಬೈಜಾನ್ನಲ್ಲಿ ಯಾವುದೇ ಸಿನಿಮಾದ ಶೂಟಿಂಗ್ ಮಾಡದಿರುವುದಕ್ಕೆ ಫೆಡರೇಷನ್ ಆಫ್ ವೆಸ್ಟರ್ನ್ ಸಿನಿಮಾ ಸಿನಿ ಎಂಪ್ಲಾಯೀಸ್ ಪತ್ರ ಬರೆದಿದೆ. ಭಾರತೀಯ ಚಿತ್ರರಂಗ ನಿರ್ಮಾಪಕರಿಗೆ ಪತ್ರದ ಮೂಲಕ ತಿಳಿಸಲಾಗಿದೆ. ಅದೇನೇ ಹೇಳಿ, ಪಾಕಿಗೆ ಸಾಥ್ ಕೊಟ್ಟ ಟರ್ಕಿ ಹಾಗೂ ಅಜರ್ಬೈಜಾನ್ ಪೀಕಲಾಟಕ್ಕೆ ಸಿಲುಕಿವೆ. ಬ್ಯೂರೋ ರಿಪೋರ್ಟ್, TV9. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.